ಯೂಟ್ಯೂಬ್ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆ ಎದ್ದಿದ್ದೆ 7:26ಕ್ಕೆ ಎದ್ದು ದೇವ್ರಿಗೆ ಮುಕ್ಕೊಂಡು ಸರಿ ಅಂದ್ಬಿಟ್ಟು ಹಿಂಗಿದ್ದು ಆಸ್ಕೇನು ಮ್ಯಾಜಿಕ್ ಮಾಡೋಣ ಅಂದ್ಬಿಟ್ಟು ಹಿಂಗೆ ಮಾಡಿದೆ. ಆಮೇಲೆ ಬಟ್ಟೆ ನೆತ್ತಿ ಒಗೆಯೋಕೆ ಹಾಕಿ ಮುಖ ತೊಳಿಬೇಕಾದ್ರೆ ನನಗೊಂದು ಜ್ಞಾನ ಬಂತು, ಇವತ್ತು ಕಾಲೇಜ್ ಇದೆಯಾ ಇಲ್ಲ ಅಂತ. ಸರಿ ಕ್ಯಾಲೆಂಡರ್ ನೋಡೋಣ ಅಂದ್ಬಿಟ್ಟು ಬೇಗ ಮುಖ ತೊಳ್ಕೊಂಡು ಟವಲಲ್ಲಿ ಒರೆಸ್ಕೊಂಡು ಡುಗು ಅಂತ ಕೆಳಗಡೆ ಹೋಗಿ ಕ್ಯಾಲೆಂಡರ್ ನೋಡಿದ್ರೆ 2ನೇ ತಾರೀಕು ಕಾಲೇಜ್ ಇದೆ. ಮನೇಲಿ ಹೇಳ್ದಿರ ಮೂಲೆ ಕಡೆ ಹೋಗಿ ಅತ್ತೆ ಕೈಯಲ್ಲಿ ಬೈಸ್ಕೊಂಡೆ. ನಮ್ಮ ಅತ್ತೆ ಕೈಯಲ್ಲಿ ಬೈಸ್ಕೊಂಡು ನಮ್ಮ ಡಾರ್ಲಿಂಗ್ ಕರ್ಕೊಂಡು ನಾನು ಹಾಲಿಗೆ ಬರೋ ಅಷ್ಟೊತ್ತಿಗೆ ನಮ್ಮ ದೊಡ್ಡ ತಾತ ಬಂದು ನನಗೊಂದು ನಂಬರ್ ಬೇಕು ಬರೆದು ಕೊಡು ಅಂತ ನಾನು ಅವ್ರನ್ನ ಕೇಳಿದೆ. ಸ್ಕೂಲ್ ಕೋಚೆ ಪೆನ್ ಇಲ್ಲ, ಕಾಲೇಜ್ಗೆ ಹೋಗೋರು ನಮ್ಮ ಹತ್ರನೇ ಪೆನ್ ಇರಲ್ಲ ಅಂದ್ಬಿಟ್ಟು ಪೆನ್ ಹುಡುಕಿ ಬರೆದು ಕೊಟ್ಬಿಟ್ಟು ನಾನು ನಮ್ಮ ಚಾರ್ಲಿ ಹತ್ರ ಆಟಾಡೋಕೆ ಬಂದೆ. ನೋಡಿ ನಮ್ಮ ಚಾರ್ಲಿ ಯಾವ ಥರ ಆಟಾಡ್ತೈತೆ. ಆಮೇಲೆ ಫ್ರೀಯಾಗಿ ರೀಲ್ಸ್ ನೋಡಬೇಕಾದ್ರೆ ಒಂದು ರೀಲ್ಸ್ ಬಂತು. ಇದನ್ನ ನಮ್ಮ ಬ್ರದರ್ಸ್ ಕೇಳಬೇಕು ಅಂತ ಹೇಳಿದ್ರು. ಚಿಕ್ಕ ಹುಡುಗರೆಲ್ಲ ಮದುವೆ ಆಗ್ತವ್ರೆ ಬ್ರೋ, ನೀನು ಯಾವಾಗ ಬ್ರೋ ಆಗೋದು? ಬೇಗ ಆಗು ಬ್ರೋ ಮದುವೆ. ಆಮೇಲೆ ನಮ್ಮ ಮುತ್ತಜ್ಜಿ ಹೇಳೋದನ್ನ ಸ್ವಲ್ಪ ಕೇಳಿಕೊಂಡು ನಾನು ಬಂದಿದ್ದೆ ಸೀದಾ ನನ್ನ ರೂಮ್ಗೆ ಬುಕ್ ಹುಡ್ಕೋಣ ಅಂತ. ಆಮೇಲೆ ಲೈಟ್ ಆನ್ ಮಾಡಿಕೊಂಡು ಬುಕ್ ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಬುಕ್ ಸಿಕ್ತು. ನೋಡಿ ನಾನು ಓದಿ ಬುಕ್ ಯಾವ ಥರ ಮಾಡಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ನಾನು ಓದಿ ಬುಕ್ ಯಾವ ಥರ ಮಾಡಿದ್ದೀನಿ, ನೀವು ಈ ಥರ ಮಾಡಿದ್ದೀರಾ ಕಮೆಂಟ್ ಮಾಡಿ. ಆಮೇಲೆ ಈ ಶರ್ಟ್ ಹಾಕ್ಕೊಳೋದು ಈ ಟೀ ಶರ್ಟ್ ಹಾಕ್ಕೊಳೋದು ಅಂತ ಈ ಪ್ಯಾಂಟ್ಗೆ ಕನ್ಫ್ಯೂಸ್ ಆಗಿ ಆಮೇಲೆ ಶರ್ಟ್ನೇ ಹಾಕ್ಕೊಂಡು ನಾನೆಲ್ಲೋ ಹೊರಡಬೇಕು ಅಂತ ಹೇಳಿ ಹೊರಟೆ. ಆಮೇಲೆ ಏನು ಮಾಡಿದೆ ಎತ್ತ ಅಂತ ಸೆಕೆಂಡ್ ಪಾರ್ಟಲ್ಲಿ ಹೇಳ್ತೀನಿ, 2ನೇ ಪಾರ್ಟಲ್ಲಿ ಸಿಗೋಣ.